ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ KSK ವ್ಲಾಗ್ಸ್ಗೆ ಸ್ವಾಗತ. ಏನಪ್ಪ 3 ಬೈಕು ನಿಂತಿದೆ, ಎಲ್ಲಿಗಪ್ಪ ಹೋಯ್ತವ್ರು ಇವರು ಅಂತ ಕೇಳಿದ್ರೆ, ಈ ಸಲ ದೊಡ್ಡದಾಗೆ ಪ್ಲಾನ್ ಮಾಡಿದ್ದೀವಿ, ಗೋವಾ. ಸೊ ಇಲ್ಲಿದೆ ನೋಡಿ ನಮ್ಮ ಎಬ್ಬುಜಿ. ಇವ್ರು ಲಾಸ್ಟ್ ಟೈಮ್ ಬಂದಿದ್ರು ಅನ್ಸುತ್ತೆ, ಶ್ರವಣ್ ಬಾಯ್ ಅವರು. ನೀವು ನೋಡಿರ್ತೀರ ಮಡಿಕೇರಿ ಟ್ರಿಪ್ ಹೋದಾಗ. ಅವ್ರದ್ದು MT-15 ಹೊಸ ವಿಂಗ್ಲೆಟ್ ಎಲ್ಲ ಹಾಕ್ಸಿದ್ದಾರೆ ನೋಡಿ. 2 ಸೈಡ್ ಹೊಸ ವಿಂಗ್ಲೆಟ್ ಮತ್ತೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಬಂದಿದ್ದಾರೆ. ಇದು ನಮ್ಮ ಅಭಿನ್ ಬಾಯ್ ಅವ್ರದ್ದು ಬೈಕು, R15 V2. ಇವರು ನಮ್ಮ ಜೊತೆ ರೀಸೆಂಟ್ಲಿ ಬಂದಿದ್ರು, ಬಟ್ ಈ ಬೈಕ್ ಇರ್ಲಿಲ್ಲ ಅವ್ರ ಹತ್ರ. ಇದು ಹೊಸತಾಗಿ ತಗೊಂಡಿದ್ದು. ಸೊ ಇವರು ಈ ಬೈಕ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ನಮ್ಮ ಜೊತೆ ರೈಡಿಂಗ್ ಬರ್ತಿರೋದು. ಅಲ್ಲೊಂದು ಸ್ಟಿಕ್ಕರ್ ಹಾಕಿದ್ದಾರೆ ನೋಡಿ ಕೃಷ್ಣಂದು, ಮತ್ತು ಟ್ರ್ಯಾಂಕ್ ಗ್ರಿಪ್ ಹಾಕಿದ್ದಾರೆ, ಮತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಇದು ನಮ್ಮ FG, ಗೊತ್ತಲ್ಲ, ಸಿಂಪಲ್ ಆಗಿ ಸೂಪರ್ ಆಗಿ ಹೆಂಗಿದೆಯೋ ಹಂಗೆ. ಸೊ ಎಲ್ಲರೂ ಮೀಟಪ್ ಎಲ್ಲ ಆಗಿ ಹೋಟ್ಲಲ್ಲಿ ಕೂತ್ವಿ. ಇದು ಯಾವ ಹೋಟ್ಲು ಅಂತ ಕೇಳಿದ್ರೆ ಕಾರ್ತಿಕ್ ಇಸ್ಟೇಟ್ ಅಂತ ಹೇಳಿ. ಎಲ್ಲಿರೋದು? ಉಡುಪಿದಲ್ಲಿರೋದು ಇದು. ಸೊ ಟೋಟಲ್ ಎಷ್ಟು ಜನ ಇದ್ದೀವಿ ಅಂತ ಕೇಳಿದ್ರೆ 8 ಜನ ಇದ್ದೀವಿ, ಮತ್ತೆ 6 ಬೈಕ್ ಇದೆ. ಸೊ ಅಲ್ಲಿಂದ ತಿಂಡಿ ಎಲ್ಲ ಮಾಡಿ ಮರವಂತೆ ಬೀಚ್ ಹತ್ರ ಇನ್ನೊಂದು ಸ್ಟಾಪ್ ಕೊಟ್ವಿ. ಮರವಂತೆ ಎಲ್ರಿಗೂ ಗೊತ್ತು, ಎಲ್ರಿಗೂ ಆಲ್ ಟೈಮ್ ಫೇವ್ರೇಟ್ ಪ್ಲೇಸು. ಸಖತ್ತಾಗಿದೆ ಹೈವೇ, ಮತ್ತೆ ಆ ದೊಡ್ಡದಾಗಿರೋ ಕಲ್ಲಿನ ಬಂಡೆ ಮೇಲೆ ನಿಂತ್ಕೊಂಡ ಫೀಲ್ ತಗೊಳ್ಳೋ ಟೈಮ್ ಇದೆ ಅಲ್ಲ, ಅದೆಲ್ಲ ಹೇಳಿ ತಿಳ್ಸೋ ಅಂಥದ್ದಲ್ಲ. ಸೊ ಹಂಗೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ತಮಾಷೆ ಎಲ್ಲ ಮಾತಾಡ್ಕೊಂಡು ಟೈಮ್ ಕಳೀತಾ ಇದ್ವಿ. ಮತ್ತೆ ಅಲ್ಲಿಂದ ಹೊಂಟ್ವಿ ಒಂದು 5-10 ನಿಮಿಷ ಆದ್ಮೇಲೆ. ಸೊ ನಿಮ್ಗೆ ಇವತ್ತಿನ ಲೈನ್ ಅಪ್ ತೋರಿಸಿಲ್ಲ ತಾನೇ, ಇದನ್ನ ನೋಡ್ಕೊಂಡ್ರಿ ಮೊದಲು. ಇದು ನಮ್ಮ FG ಕೌಶಿಕ್ ಬಾಯ್. ಇದು ನಮ್ಮ ಜೊತೆ ಇತ್ತು ಲಾಸ್ಟ್ ಟೈಮು, ನೋಡಿರ್ಬೋದು ನೀವು. ಇದು ನಮ್ಮ ಅಭಿನ್ ಬಾಯ್, ಇದು R15 V2. ಇದು ಲಾಸ್ಟ್ ಟೈಮ್ ಇತ್ತು ಶ್ರವಣ್ ಬಾಯ್ದು. ಮತ್ತು ಇದು ನಮ್ಮದು FG. ಸೊ ಇವತ್ತಿನ ಲೈನ್ ಅಪ್ಪು ಇದು. ಹೆಂಗಿದೆ ಫ್ರೆಂಡ್ಸ್? ನಮ್ಮ ಕೌಶಿಕ್ ಬಾಯ್ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಇಲ್ಲಿ 5 ಬೈಕ್ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಇನ್ನೊಂದು ಬೈಕು ಗೋಕರ್ಣದಲ್ಲಿ ಸಿಗುತ್ತೆ ನಮಗೆ. ಯಾವ ಬೈಕು? RTR 200 4V. ಹಂಗೆ ಮರವಂತೆಯಿಂದ ಸ್ಟ್ರೈಟ್ ಕಾರವಾರಕ್ಕೆ ಅಲ್ಲೋಗಿ ನಿಲ್ಸಿದ್ವಿ 2:30. ನಮಸ್ತೆ ನಮಸ್ಕಾರ. ನೋಡಿ 4 ಗಂಟೆಗೆ ಗೋವಾಗಿರ್ಬೇಕಾದವರು ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತು ಏನು ಮಾಡ್ತಿದ್ದೀರಪ್ಪ? ಇವನು ಕೂತಿರೋ ಸ್ಟೈಲ್ ನೋಡಿ, ಐಸಾ ಎಲ್ಲ. ಸೊ ಒಂದು 4:35 ಹೇಳುವಾಗ ಗೋವಾ ರೀಚ್ ಆದ್ವಿ. ಮತ್ತೆ ಇದು ನೆಕ್ಸ್ಟ್ ಡೇ ಸೀನ್ಸ್ ನಿಮಗೆ ತೋರಿಸ್ತಾ ಇರೋದು. ನಾವು ಸ್ಟೇ ಆಗಿದ್ ರೂಮ್ ಇದು ಎಲ್ಲಿ ಅಂತ ಕೇಳಿದ್ರೆ ಮಾಯಾ ಹೋಟೆಲ್ ಅಂತ, ಗೋವಾದಲ್ಲಿ ಕ್ಯಾರಂಗೂಟ್ ಬೀಚ್ ಹತ್ರ ಇದೆ. ಸೊ ಪ್ರೈಸ್ 1500 rupees ಪರ್ ಡೇ. ಸೊ ಅಲ್ಲಿಂದ ಮಧ್ಯಾಹ್ನ ಊಟಕ್ಕಂತ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಇತ್ತು ಒಂದು ಕೇರಳ ಫುಡ್ ಝೋನ್ ಅಂತ, ಚೆನ್ನಾಗಿದೆ, ಪ್ರೈಸಿಗೆ ವರ್ತ್ ಇದೆ. ಸೊ ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಜಾಲಿ ಮಾಡಿದ್ವಿ. ಇದು ಅಂಜನಾ ಬೀಚ್. ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಒಂದು ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ, ಬೀಚ್ ಇದು ಹೆಂಗಿದೆ ಅಂತ ನೋಡ್ಕೊಂಡ್ವಿ ಫಸ್ಟು. ಇಲ್ಲಿಂದ ನೋಡುವಾಗಲೇ ಸಾಕಾಗಿ ಕಾಣ್ತಾ ಇದೆ ಬೀಚು ನೋಡಿ. ಸನ್ಸೆಟ್ ಆಗೋ ಟೈಮು ಆಗಿದೆ ಅನಿಸುತ್ತೆ. ನೋಡೋಣ ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ, ಟ್ರೈ ಮಾಡೋಣ. ಫುಲ್ಲು ಕ್ಲಬ್ಬೇ, ಮತ್ತು ಇಲ್ಲಿ ಜನನೂ ತುಂಬಾ ಇದ್ದಾರೆ, ಯಾಕಂದರೆ ಸಂಡೇ. ಸೊ ಹೆಂಗೂ ಗೊತ್ತಲ್ಲ, ಸಂಡೇ ಏನು ಕೆಲಸ ಇರಲ್ಲ ಮನೇಲಿ, ಅಲ್ಲಿ ಬೀಚಿಗೆ ಬಂದು ಜಾಲಿ ಮಾಡ್ತಿರ್ತಾರೆ ನೋಡಿ. ಸನ್ಸೆಟ್ ಕ್ಯಾಪ್ಚರ್ ಮಾಡಿದ್ದೀನಿ, ಪರ್ಫೆಕ್ಟ್ಲಿ ಬರಲಿಲ್ಲ, ಬಟ್ ಓಕೆ, ನೋಡ್ಬೋದು ನೋಡಿ. ಇಲ್ಲೊಂದು ಯಾವುದೋ ಕ್ಲಬ್ ಇದೆ, ನಾವು ಅದೇ ಪ್ಲ್ಯಾನ್ ಮಾಡ್ತಾ ಇದ್ವಿ ಯಾವ ಕ್ಲಬ್ಗೆ ಹೋಗೋಣ ಅಂತ. ಸೊ ಅಲ್ಲಿ ಮುಂದೆ ಹೋಗುವಾಗ ಒಂದು ಪಾಚ ಅಂತ ಒಂದು ಕ್ಲಬ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಫಸ್ಟಿಗೆ ಇಲ್ಲಿ ಪೇಮೆಂಟ್ ಮಾಡಿ ಕಾರ್ಡ್ ಕೊಡ್ತಾರೆ ಅವರು, ಅದನ್ನ ತಗೊಂಡು ಒಳಗಡೆ ಹೋಗ್ಬೇಕು ನೀವು.
ಸೊ ಒಳಗಡೆ ವ್ಯೂ ನೋಡಿ ಹೆಂಗಿದೆ ಅಂತ. ಎಲ್ಲಿ ನೋಡಿದ್ರು ಡಿಸ್ಕೋ ಲೈಟ್ಸ್ ಗುರು, ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಒನ್ ಡೇ ನಿಮ್ಮ ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋಕ್ಕೆ ಈ ಕ್ಲಬ್ಬೇ ಸಾಕು ನಿಮಗೆ. ಕೆಳಗೂ ಕೂರ್ಬೋದು, ಮೇಲ್ಗಡೆನೂ ಹೋಗ್ಬೋದು. ನಮಗೆ ಓಪನ್ ವ್ಯೂ ಬೇಕಿತ್ತು, ಸೊ ಹಂಗಾಗಿ ನಾವು ಮೇಲೆ ಕೂರೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಾಯ್ಸ್, ನಾವು ಇವಾಗ ಪಾಚ ಅನ್ನೋ ಗೋವಾದ ಕ್ಲಬ್ಬಲ್ಲಿ ಇದ್ದೀವಿ. ಒಳಗಡೆ ಹೋಗ್ತಿದ್ದಾರೆ ನಮ್ಮ ಮೆಲ್ವಿನ್ ಬಾಯ್. ಹೇಗಿದೆ? ಸೆಟಪ್ ನೋಡಿ ಬಾಯ್. ಸೊ ಆವಾಗಲೇ ನಿಮಗೆ ಕಾರ್ಡ್ ಕೊಡ್ತಾರಂತ ಹೇಳಿದ್ನಲ್ಲ, ಇದೇ ಕಾರ್ಡ್. ಅದು ಮೆಂಬರ್ಶಿಪ್ ಕಾರ್ಡ್ ಅನಿಸುತ್ತೆ ಮೋಸ್ಟ್ಲಿ. ಆಚೆ ಸೈಡ್ ಕ್ಲಬ್ಗಳಲ್ಲೂ ಫುಲ್ಲು ಹೆವಿ ನಡೀತಿತ್ತು ಪಾರ್ಟಿ ನೋಡಿ. ಇದು ಈ ಕ್ಲಬ್ ಇದು ಸ್ಪೆಷಲ್ ಎಂಟರ್ಟೈನ್ಮೆಂಟು, ಬೀಚ್ ಸೈಡ್ ಡ್ಯಾನ್ಸು ನೋಡಿರಿ, ಎಂಜಾಯ್ ಮಾಡಿರಿ. ಈ ಅಮ್ಮ ಒಂದು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು ಗುರು, ಅದು ಎಲ್ಲಿಂದ ಬಂತು ಕ್ರೌಡ್ ಅಂತ ನನಗಂತೂ ಗೊತ್ತಿಲ್ಲ. ಫುಲ್ಲು ತುಂಬ್ಕೊಂಬಿಟ್ರು. ನೋಡ್ತಾ ಇರಿ ಎಣ್ಣೆನೆಲ್ಲ ಮೂವ್ಸ್ ಮಾಡ್ತಾರೆ ನೋಡಿ ಅವರು. ಫೈರ್ ಡ್ಯಾನ್ಸು ಖಡಕ್ಕಾಗಿದೆ ಮಾತ್ರ. ಆ ಎಮ್ಮನ್ ಪರ್ಫಾರ್ಮೆನ್ಸ್ ಆಯ್ತು, ಇನ್ನು ನಮ್ಮ ಹುಡುಗರ ಪರ್ಫಾರ್ಮೆನ್ಸ್ ನೋಡಿ ನೀವು. ಹಂಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೈಟ್ ಕಳೆದ್ವಿ. ಸೊ ಇದು ಎಲ್ಲಿ ಅಂತ ಕೇಳಿದ್ರೆ ಅಕ್ವಾಡಾ ಫೋರ್ಟ್, ಗೋವಾನೇ. ನೋಡೋಣ ಇಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮ್ಯೂಸಿಯಮ್
ಇಲ್ಲೊಂದೇನೋ ಐಫಿಲ್ ಟವರ್ ತರ ಇದೆ ನೋಡಿ, ಏನಂತ ಗೊತ್ತಿಲ್ಲ. ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ, ಬರ್ತೀವಿ ಈ ಕಡೆಗೆ. ಸ್ವಲ್ಪ ತಡೀರಿ, ಆಚೆ ಇನ್ನೂ ಒಳ್ಳೆ ವ್ಯೂಸ್ ಎಲ್ಲ ಇದೆ. ಈ ಮ್ಯಾಪ್ ಏನ್ ಹೇಳುತ್ತೆ ಅಂದ್ರೆ, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಸೇರಿ ಇದೇ ತರ 18 ಕೋಟೆಗಳಿದೆ ಅಂತೆ. ಸೊ ನಾವು ಬಂದಿರೋದು ಇಲ್ಲಿಗೆ ಫಸ್ಟ್ ಟೈಮು ಅಂಡ್ ಮೊದಲನೇ ಕೋಟೆ ನಾವು ನೋಡ್ತಾ ಇರೋದು ಇದು. ಸೊ ಇನ್ನು ನಿಮ್ಗೆ ಹೋಗೋ ಆಸೆ ಇದ್ರೆ ಆ ಮ್ಯಾಪ್ ಅಲ್ಲಿ ಒಂದ್ಸಲ ಓದ್ಕೊಳ್ಳಿ, ತುಂಬಾನೇ ಕೋಟೆಗಳಿದೆ ಇದೇ ತರದ್ದು. ಬಟ್ ನಮಗೆ ಯಾಕೋ ಒಂದೇ ಕೋಟೆಗೆ ಹೋಗಕ್ಕಾಗುದು, ಯಾಕಂದ್ರೆ ನಾವು 3 ದಿನ ರಜೆ ತಗೊಂಡಿದ್ದು. ಸೊ ಹಂಗಾಗಿ ಈ ಕೋಟೆನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಸೀದಾ ಮನೆಗೆ ಹೋಗೋಣ ಅಂತ ಪ್ಲಾನು. ಇಲ್ಲಾಂದ್ರೆ ತುಂಬಾನೇ ಲೇಟ್ ಆಗೋಗ್ಬಿಡುತ್ತೆ. ನೋಡಿ, ನಮ್ಮ ಫ್ರೆಂಡ್ಸು, ನಮ್ಮ ಅಬಿನ್ ಬಾಯ್ ಅವ್ರದ್ದು ಕ್ಲಚ್ ಹೋಗ್ಬಿಟ್ಟಿದೆ ಅಂದ್ರೆ ಹೋಗ್ಲಿಲ್ಲ, ಟೈಟ್ ಮಾಡ್ಬೋದು, ಸ್ವಲ್ಪ ಲೂಸ್ ಆಗಿದೆ. डेल्टा बॉक्स, वैता बॉक्स, डेल्टा बॉक्स, मिस्टर बॉक्स, डेल्टा बॉक्स. ಹೌದೇ ಪಡ ಒಂದು ಫಸ್ಟ್ ಅವು ಬ್ಲ್ಯಾಕ್ ದದೆ ಪಡ್ಯ ಫಸ್ಟ್. ಫ್ರೆಂಡ್ಸು, ನಮ್ಮ ಮೆಕ್ಯಾನಿಕ್ ಅಲ್ಲ, ನಮ್ಮ ಶ್ರವಣ ಅವ್ರ ಗಾಡಿನ ರೆಡಿ ಮಾಡಿದ್ದಾರೆ. ಅವ್ರಿಗೊಂದು ಜೋರ ಚಪ್ಪಾಳೆ ನೋಡಿ, ನಮ್ಮ ತಡ್ತಾ ಇದ್ದಾರೆ. ಇನ್ನು ಫೇರಿಂಗ್ಸ್ ಹಾಕ್ಲಿಕ್ಕೆ ಒಂದು ಬಾಕಿ ಇದೆ. ಕೊನೆಗೂ ನಮ್ಮ ಅಬಿನ್ ಬಾಯ್ ಅವರ ಬೈಕ್ ರೆಡಿ, ಫೇರಿಂಗ್ಸ್ ಎಲ್ಲ ಸಾರಿ ಇದೆ. ದಾರಿಲಿ ಬರ್ತಾ ಇವ್ರನ್ನ ಮೀಟ್ ಆದ್ವಿ ನಾವು. ಅವ್ರು ಏನ್ ಹೇಳ್ತಾರೆ ಕೇಳಿ ಸ್ವಲ್ಪ. सब जगह से जाके जो भी मुझे सपोर्ट करेगा उनसे डोनेशन लेके अपने ज़िले में स्कूल बनाऊंगा, जिसमें मैं आदिवासी लोगों को, उनके बच्चों को एजुकेशन दे सकूं, उनको वहाँ रख कर अच्छे वातावरण में अच्छा नागरिक बना सकूं. इसलिए मैं प्रयास कर रहा हूँ. मैं मिडिल क्लास लोगों को, क्योंकि एजुकेशन बहुत महंगा हो गया है आजकल भारत में, तो उसको सपोर्ट करना चाहता हूँ कि एजुकेशन कि वो फीस जमा नहीं कर पा रहे, तो मैं उनके बच्चों को पढ़ाऊँगा, फ्री पढ़ाऊँगा. आप मेरे स्कूल में लेके आए उनको, मैं अच्छा नागरिक बना के दूँगा. आप जो बोलेंगे मैं उसको बना के दूँगा, ये मेरी गारंटी. एक भारत का नागरिक बोल रहा है. थैंक यू वेरी मच. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ತಪ್ಪದೆ ಆ ಬೆಲ್ ಬಟನ್ನು ಒತ್ತು ಬಿಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮೊದಲೇ ಮಾಡಿಬಿಡಿ. ಧನ್ಯವಾದಗಳು.